ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ನಿಮ್ಮ ಸುಮ. ಸ್ನೇಹಿತರೆ, ಜೀವನವನ್ನು ನಡೆಸೋದು ಮತ್ತು ಆನಂದಿಸೋದು ಅಂದರೆ ಏನು ಎಂಬುದಾಗಿ ಹೀಗೆ ಒಬ್ಬರು ಮಾತಾಡ್ತಾ ಆ ಪ್ರಶ್ನೆನ ಕೇಳಿದ್ರು. ಹೌದಲ್ವಾ, ನಾನು ಸ್ವಲ್ಪ ಯೋಚನೆ ಮಾಡಿದೆ. ಸಾವಧಾನ, ಕೃತಜ್ಞತೆ ಮತ್ತು ಉತ್ಸಾಹಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಬಹುದು ಎಂಬುವಂತಹ ಉತ್ತರ ಅನ್ನಿಸ್ತು ನನಗೆ. ಸಾವಧಾನ, ಕೃತಜ್ಞತೆ ಮತ್ತು ಉತ್ಸಾಹಗಳೊಂದಿಗೆ ಸಕ್ರಿಯವಾಗಿ ಜೀವನದಲ್ಲಿ ತೊಡಗಿಸಿಕೊಳ್ಳುವುದು. ಹೌದಲ್ವಾ ಸ್ನೇಹಿತರೆ? ಪ್ರಮುಖ ಅಭ್ಯಾಸಗಳಲ್ಲಿ ನಿರ್ದಿಷ್ಟ ಗುರಿಯನ್ನು ಸೆಟ್ ಮಾಡಿಕೊಳ್ಳೋದು, ಬ್ಯಾಲೆನ್ಸ್ಡ್ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋದು, ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು, ಪ್ರಮುಖ ಸ್ನೇಹವನ್ನು ಗೌರವಿಸುವುದು, ಹೊಸ ಹೊಸ ಅನುಭವಗಳನ್ನು ಪ್ರಯತ್ನಿಸುವುದು, ಎಂಜಾಯ್ ಮಾಡುವುದು. ಒಟ್ಟಾರೆ ಸ್ನೇಹಿತರೆ, ಸಂತೋಷವನ್ನು ಹೆಚ್ಚಿಸಿಕೊಳ್ಳಲು ಸ್ವ ಆರೈಕೆ, ವ್ಯಾಯಾಮ ಮತ್ತು ಈ ಕ್ಷಣದಲ್ಲಿ ಅಂದರೆ ವರ್ತಮಾನದಲ್ಲಿ ಬದುಕಲು ಆದ್ಯತೆ ನೀಡಬೇಕು. ಮರಿಬೇಡಿ. ಮತ್ತೆ ಪ್ರತಿ ಕ್ಷಣ ಆನಂದಿಸಲು ಪಾಸಿಟಿವ್ನೆಸ್ ಮತ್ತು ಮೈಂಡ್ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು. ಪ್ರತಿದಿನ ಕೃತಜ್ಞತೆಯನ್ನು ತೋರಿಸಬೇಕು. ನೀವು ಇಷ್ಟಪಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ಸ್ವಲ್ಪ ಸಮಯ ಅಥವಾ ವಾರದಲ್ಲಿ ಒಮ್ಮೆ ಆದರೂ ಅಥವಾ ಸಂಜೆ ನಿಮಗೆ ಸಿಕ್ಕಾಗ ಆದಷ್ಟು ಆರೋಗ್ಯಕ್ಕೆ ಆದ್ಯತೆ ನೀಡಿ. ಸಾಧ್ಯವಾದಷ್ಟು ವ್ಯಾಯಾಮ ಮಾಡಿ. ಆರೋಗ್ಯಕರವಾಗಿ ತಿನ್ನುವುದನ್ನು ಮರೆಯಬೇಡಿ. ಆದಷ್ಟು ಸಮಯ ಸಿಕ್ಕಾಗ ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಸಂಜೆಯಾದರೆ ಚಂದಿರನ ಸೊಬಗನ್ನು ಆನಂದಿಸಿ. ಸ್ವಲ್ಪ ಸಮಯ ಸಂಜೆ ಆದರೆ ಆ ಪಕ್ಷಿಗಳ ಇಂಚರವನ್ನು ಕೇಳಿಸ್ಕೊಳ್ಳಿ. ಎಲ್ಲರೂ ಗೂಡಿಗೆ ಹಿಂತಿರುಗ್ತಾ ಇರ್ತಾರೆ ಮುಸ್ಸಂಜೆ ಸಮಯ. ಎಷ್ಟು ಪಕ್ಷಿಗಳ ಗುಂಪು ಗುಂಪಾಗಿ ಆ ಶಬ್ದಗಳು ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ಕೇಳಿಸ್ಕೊಳ್ಳಿ. ಆದಷ್ಟು ಸಮಯ ಸಿಕ್ಕಾಗ ಪ್ರಕೃತಿಯಲ್ಲಿ ಸಮಯ ಕಳೆಯೋದು ಮರಿಬೇಡಿ ಸ್ನೇಹಿತರೆ. ಸಂಪರ್ಕ ಕಳೆದುಕೊಂಡ ಸಂಬಂಧ ಅಥವಾ ಸ್ನೇಹಗಳ ಸಂಪರ್ಕಗಳನ್ನು ಬೆಳೆಸ್ಕೊಳ್ಳಿ. ಆದಷ್ಟು ಪ್ರೀತಿ ಹಂಚಿ. ಯಾರು ಪ್ರೀತಿ ಕೊಡ್ತಾರೆ, ಯಾರು ಕೊಡೋದಿಲ್ಲ, ಇದೆಲ್ಲ ನೀವು ಬೇಡ. ನೀವು ಪ್ರೀತಿ ಹಂಚಿ. ನೀವು ಮಾತ್ರ ಬೊಗಸೆ ತುಂಬಿ ಪ್ರೀತಿ ಹಂಚಿಬಿಡಿ ಸ್ನೇಹಿತರೆ. ಹೊಸ ಸ್ಥಳಗಳಿಗೆ ತಿಂಗಳಿಗೊಮ್ಮೆ ಆದರೂ ಹೋಗಿ ಬನ್ನಿ. ಹೊಸ ವಿಷಯಗಳಲ್ಲಿ ಪ್ರಯತ್ನಿಸಿ. ಮುಖ್ಯವಾಗಿ ಸ್ವಯಂ ಸೇವಕರಾಗಿ ಕೆಲವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ. ಹೊಸ ಗೇಮ್ಸ್, ಡ್ಯಾನ್ಸ್ ಮಾಡೋದು, ಹಾಗೆ ಮುಖ್ಯವಾಗಿ ಇತರರ ಅಭಿಪ್ರಾಯಗಳನ್ನು ಗೌರವಿಸುವುದು, ಆ ಅಭಿಪ್ರಾಯಗಳ ಬಗ್ಗೆ ಚಿಂತಿಸುವುದು ಮಾತ್ರ ಮಾಡಿ. ಜಡ್ಜ್ ಮಾಡಬೇಡಿ. ಆ ಜಡ್ಜ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಖಂಡಿತ ಇದನ್ನು ಬಿಟ್ಬಿಡಿ ಸ್ನೇಹಿತರೆ. ಬೇರೆಯವರನ್ನು ನಿಯಂತ್ರಿಸುವುದು ಗೌರವವಲ್ಲ. ಕ್ಷಮಿಸಿ ಅಥವಾ ಇಲ್ಲ ಎಂದು ಹೇಳಲು ಮರಿಬೇಡಿ. ಆ ಒಂದು ಪದ ಹೇಳೋದಿಕ್ಕೆ ನಿಮಗೆ ಬರ್ತಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ. ಕ್ಷಮಿಸಿ, ತಪ್ಪೇನಿಲ್ಲ. ನಾವು ಆ ಪದ ಹೇಳೋದ್ರಿಂದ ನಾವೆಂದಿಗೂ ಕಡಿಮೆ ಆಗೋದಿಲ್ಲ. ನಮ್ಮ ಕೈಯಲ್ಲಿ ಆಗೋದಿಲ್ಲ ಒಂದು ಸಹಾಯ ಮಾಡೋದಿಕ್ಕೆ ಅಂದಾಗ ಸಾಧ್ಯವಿಲ್ಲ, ಕ್ಷಮಿಸಿ ಅನ್ನೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಸ್ನೇಹಿತರೆ. ಸಮಯ ಸಂದರ್ಭಗಳಲ್ಲಿ ಈ ಪದ ಬಳಕೆ ತುಂಬ ಒಳ್ಳೆಯದು ಕೂಡ. ಜನರೊಂದಿಗೆ ಸಂಪರ್ಕ ಸಾಧಿಸಿ. ಸ್ವಲ್ಪ ಸಮಯ ತಮಾಷೆಯಾಗಿ ನಗುವಿನೊಂದಿಗೆ ಮಾತನಾಡಲು ಅಭ್ಯಾಸಿಸಿ. ಎಲ್ಲರನ್ನ ಸಂತೋಷಪಡಿಸಬೇಕೆಂಬ ಮನಸ್ಥಿತಿಯಿಂದ ಖಂಡಿತ ಮಾತನಾಡೋದಕ್ಕೆ ಹೋಗಬೇಡಿ. ಪ್ರಯತ್ನಿಸಲು ಬೇಡಿ. ಸ್ನೇಹಿತರೆ, ನಿಮ್ಮ ಕಂಫರ್ಟ್ ಝೋನಿಂದ ಹೊರಬಂದು ಹೊಸ ವಿಷಯ, ಕೌಶಲ್ಯ, ಇಂದಿನ ಯುವ ಜನಾಂಗದ ಮನಸ್ಥಿತಿ ಪಾಸಿಟಿವ್ ಆಗಿ ಎಂಜಾಯ್ ಮಾಡಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಹಾಸ್ಯವನ್ನು ಸೇರಿಸೋದು, ಆ ಒಂದು ಮಾತನ್ನು ಆಡಿ ಸಂತೋಷ ಪಡೋದನ್ನು ಖಂಡಿತ ಮರಿಬೇಡಿ. ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿ. ಖುಷಿಯಾಗಿರಲು ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ನಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆಯತನ ಇದ್ದರೂ ಜನ ತೋರಿಸೋದು, ಕಾಣೋದು ನಾವು ಮಾಡಿದ ಸಾಸಿವೆಯಷ್ಟು ತಪ್ಪುಗಳನ್ನೇ ಹೊರತು. ಹಾಗಾಗಿ ಇಗ್ನೋರ್ ಮಾಡಿಬಿಡಿ. ಈ ಒಂದು ಬರಹವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಖುಷಿಯಾಗಿರಿ, ಬದುಕಲು ಬಿಡಿ ಎಂಬ ಶೀರ್ಷಿಕೆಯನ್ನು. ಎಷ್ಟು ಸುಂದರವಾಗಿದೆ ನೋಡಿ, ಹೌದಲ್ವಾ? ಆದ್ದರಿಂದ
ಹ್ಯಾಪಿನೆಸ್ ಈಸ್ ದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಫ್ ಲಿವಿಂಗ್ ಎವ್ರಿ ಮಿನಿಟ್ ವಿತ್ ಲವ್, ಗ್ರೇಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಹೌದಲ್ವಾ ಸ್ನೇಹಿತರೆ? ಇದನ್ನು ಖಂಡಿತವಾಗ್ಲೂ ಮರಿಬೇಡಿ. ಇದನ್ನು ಆದಷ್ಟು ಎಂಜಾಯ್ ಮಾಡಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಆಲ್.